ಇಲ್ಲಿ ಸೇರಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ನನ್ನ ವಂದನೆಗಳು. ಸೊ ನೀವು ನೋಡಿರಂಗೆ ಸುನೀಲ್ ಸರ್ ನೋಡಿರಂಗೆ ಇದು ನಾನು ಮಾಡ್ತಾ ಇರೋದು 6ನೇ ಈವೆಂಟ್ ಅನಿಸುತ್ತೆ. ಇದು ನನ್ನ ಮನೆ ಸಿನಿಮಾ, ನನ್ನ ಮನೆ ಅಂತ. ನಾನು ಮೊದಲನೇದಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡೋದಕ್ಕೆ ಕಾರಣ ರಾಜೀವ್ ಮುಖೇನ ನಾನು ಸುದೀಪ್ ಸರ್ನ ಭೇಟಿಯಾಗಿದ್ದು. ಮೊದಲನೇದಾಗಿ ನನ್ನ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಸರ್, ತುಂಬ ಅದ್ಭುತವಾಗಿ ಬಂದಿದೆ. ಸಿನಿಮಾ ಎಲ್ಲೂ ನಮಗೆ ತೊಂದರೆ ಕೊಡಲಿಲ್ಲ. ವೈಯಕ್ತಿಕವಾಗಿ ಸಿನಿಮಾ ತೊಂದರೆ ಕೊಡಲಿಲ್ಲ. ವೈಯಕ್ತಿಕವಾಗಿ ಕಾರಣಾಂತರಗಳಿಂದ ಇವಾಗ ಯಾರು ಇಲ್ಲಿ ಕಣ್ಮರೆಯಾಗಿ ಕಾಣಿಸ್ತಿಲ್ವೋ ಅವ್ರು ತೊಂದರೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಎಳೆಗಳಾಗಿ ಬಿಚ್ಚಿಡ್ತೀನಿ. ನನಗೊಂದು ಅರ್ಧ ಅವರ್ ಟೈಮ್ ಕೊಡಿ ಸರ್, ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಟೈಮ್ ಮಾಡಿಕೊಡ್ಬೇಕು. ಮಾಧ್ಯಮ ಮಿತ್ರಗಳಲ್ಲಿ ನಾನು ಇದೊಂದು ಕೇಳ್ಕೊತೀನಿ. ಖಂಡಿತ ಆಗುತ್ತೆ ಸರ್, ಖಂಡಿತ. ನನಗೆ ಪ್ರಯೋಜನ ಆಗದೆ ಇದ್ರು ಮುಂದೆ ಬರುವಂಥ ನಿರ್ಮಾಪಕರಿಗೆ ಪ್ರಯೋಜನ ಆಗುತ್ತೆ. ನೀವು ಈ ಮಾತನ್ನು ನೀವು ಸಪೋರ್ಟ್ ಮಾಡಬೇಕು ಸರ್, ಮೀಡಿಯಾ ಮಿತ್ರರು ನೀವು ಸಪೋರ್ಟ್ ಮಾಡಬೇಕು. ಸಿನಿಮಾ ತುಂಬ ಚೆನ್ನಾಗಿ ಬಂತು ಸರ್, ಸಿನಿಮಾ ಬಗ್ಗೆ ಎರಡನೇ ಮಾತೇ ಇಲ್ಲ. ಸಿನಿಮಾ ಕಂಪ್ಲೀಟ್ ಮಾಡೋ ವಿಚಾರ ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ವರೆಗೂ ರಾಜೀವ್ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಮೊದಲನೇದಾಗಿ ಸುದೀಪ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಲ್ಲ ಅಂದರೆ ನಾವು ಸಿನಿಮಾ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ. ಸುದೀಪ್ ಸರ್ಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅವ್ರು ನಮಗೆ ಪ್ರತಿಯೊಂದು ಮೋಷನ್ ಪೋಸ್ಟರ್ ಲಾಂಚಿಂದ ಹಿಡಿದು ಮೊನ್ನೆ ರೀಸೆಂಟಾಗಿ ನಾವು ಟ್ರೈಲರ್ ಲಾಂಚ್ ಮಾಡಿದವ್ರಿಗೂ ಸುದೀಪ್ ಸರ್ ನಮಗೆ ಸಪೋರ್ಟಾಗಿ ನಿಂತ್ಕೊಂಡಿದ್ದಾರೆ ಸರ್. ಅದರಲ್ಲಿ ಎರಡನೇ ಮಾತೇ ಇಲ್ಲ. ರಾಜೀವ್ ಸಿನಿಮಾ ಕತೆ ಹೇಳಿಸಿದಾಗ ಅವರು ಹಿಂದೆ ಮುಂದೆ ಯೋಚನೆ ಮಾಡಿದಿರೋ ರಾಜೀವನ್ ಹಿಂಗೋಸ್ಕರ ನಾನು ಮಾಡ್ತೀನಿ ಸಿನಿಮಾ ಅಂತ ಹೇಳಿದ್ರು. ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ ಸರ್ ಅವರಿಗೆ. ಮತ್ತು ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು, ಚಂದ್ರಶೇಖರ್ ಸರ್ ಆಗಿರ್ಬೋದು, ಸಿನಿಮಾ ಕೆಲವು ಹಂತಗಳಲ್ಲಿ ನಿಲ್ಲ ಅಂತ ಸ್ಟೇಜ್ ಬಂದಾಗ ಅವರು ತಮ್ಮ ಸಹಾಯ ಹಸ್ತ ಕೊಟ್ಟು ಅವರು ನಮಗೆ ಸಾಥಾಗಿ ನಿಂತ್ಕೊಂಡ್ರು. ಮತ್ತು ನನ್ನ ಫ್ರೆಂಡ್ ಸರ್ಕಲ್ಗೆ ಬಂದಾಗ ನಮ್ಮ ಶ್ರೀನಿವಾಸ್ ಆಗಿರ್ಬೋದು, ನನ್ನ ಪ್ರಸಾದ್ ಆಗಿರ್ಬೋದು, ನಮ್ಮ ಸಂಜೀವ್ ಆಗಿರ್ಬೋದು ತುಂಬಾ ಕಷ್ಟಪಟ್ಟಿದ್ದಾರೆ ಸರ್. ನಮ್ಮ ಶ್ರೀನಿವಾಸ್ ಅಂತೂ ಮೊದಲಿನಿಂದ ಕೊನೆವರೆಗೂ ಇದ್ದಾನೆ. ನಮ್ಮ ಪ್ರಸಾದು ಅಷ್ಟೇ. ನಮ್ಮ ಪ್ರಸಾದ್ ಈ ಕಾರಣಾಂತರಗಳಿಂದ ಬರಲಿಲ್ಲ. ಎಲ್ಲರೂ ಅಷ್ಟೇ ಮೊದಲಿನಿಂದ ಕೊನೆವರೆಗೂ ನಿಂತ್ಕೊಂಡಿದ್ದಾರೆ ಸರ್. ಒಂದು ಸ್ನೇಹಿತನ ಸಿನಿಮಾಗಿಂತ ಹೆಚ್ಚಾಗಿ ಒಂದು ಹುಟ್ಟಿದವ್ರ ಥರ ನಿಲ್ತಿದ್ದಾರೆ ಸರ್. ಇದನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನಾನಿವತ್ತು ಸಿನಿಮಾ ಮಾಡಬೇಕಂದ್ರೆ ಮೂಲ ಕಾರಣ ನಮ್ಮ ತಾಯಿಯವರು ಸರ್. ನಮ್ಮ ತಾಯಿಯವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಖಂಡಿತ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಹಂತದಲ್ಲೂ ನನಗೆ ಸಪೋರ್ಟಾಗಿ ನಿಂತ್ಕೊಂಡ್ರು. ನನ್ನ ಫ್ರೆಂಡ್ಸ್ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸರ್. ತುಂಬ ಜನ ಹೆಣ್ಮಕ್ಳು ನನ್ನ ಫ್ರೆಂಡ್ಸು ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಫಸ್ಟು ನಾನು ಸ್ಟಾರ್ಟಿಂಗ್ ಹೆಂಗಾಯಿತು, ಸಿನಿಮಾ ಸ್ಟಾರ್ಟಪ್ ಮಾಡಿದ್ವಿ ಅದೆಲ್ಲ ಹೇಳ್ತೀನಿ. ಮೇ 3ನೇ ತಾರೀಕು ನಾವು ಕರ್ನಾಟಕದಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ಸ್ಕ್ರೀನ್ಸಲ್ಲಿ ಬರ್ತಾಯಿದ್ದೀವಿ. ದಯವಿಟ್ಟು ನಾನು ಕೇಳೋದು ಇಷ್ಟೇ, ಕನ್ನಡಿಗರು ನೀವು ಬಂದು ಸಿನಿಮಾ ನೋಡಿ, ಸಿನಿಮಾನ ಪ್ರೋತ್ಸಾಹಿಸಿ, ಸಿನಿಮಾನ ಗೆಲ್ಲಿಸಿ. ನೀವು ಕೊಡೋ 100 ರೂಪಾಯಿಗೋಸ್ಕರ ನಾವು ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಿದ್ದೀವಿ. ಒಂದು ನಿರ್ಮಾಪಕನ ಉಳಿಸಿ ಅಂತ ಕೇಳ್ತಿದ್ದೀನಿ. ನಿರ್ಮಾಪಕ ಉಳಿದ್ರೆ ಮಾತ್ರ ಕನ್ನಡ ಇಂಡಸ್ಟ್ರಿ ಇರುತ್ತೆ. ಮೊದಲನೇದಾಗಿ ಕನ್ನಡ ಸಿನಿಮಾ ಮಾಡಬೇಕು. ನನಗೆ ತೆಲುಗಲ್ಲಿ ಹಲವಾರು ಆಫರ್ಸ್ ಬಂತು ಸರ್. ನಾನು ದೊಡ್ಡ ಸ್ಟಾರ್ಸ್, ದೊಡ್ಡ ಕಮಿಡಿಯನ್ಸ್ನ, ಗಿನ್ನಿಸ್ ಬುಕ್ ರೆಕಾರ್ಡ್ ಹೋಲ್ಡರ್ಸ್ ಅವರೆಲ್ಲ ನನಗೆ ತುಂಬ ಆತ್ಮೀಯರು. ತೆಲುಗು ಇಂಡಸ್ಟ್ರಿಯಲ್ಲಿ ತುಂಬ ಆತ್ಮೀಯರು. ತೆಲುಗಲ್ಲಿ ತುಂಬ ಕೇಳ್ಕೊಂಡ್ರು ನನ್ನ ಸಿನಿಮಾ ಮಾಡಿ, ನೀವು ಏನಕ್ಕೆ ಅಲ್ಲಿ ಮಾಡ್ತಾ ಇದ್ದೀರ ಅಂತ. ಬಟ್ ನಾನು ಕನ್ನಡಿಗನಾಗಿ ನಾನು ಮೊದಲನೇದಾಗಿ ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ನನ್ನ ಆಸೆ. ಯಾಕಂದರೆ ನಾನು ಕನ್ನಡಿಗ, ನಾನು ಕುಡಿತಾ ಇರೋದು ಕಾವೇರಿ ನೀರು ಸರ್. ಸೊ ಅದಕ್ಕಾಗಿ ನಾನು ಕನ್ನಡ ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಪ್ರೇಕ್ಷಕರಲ್ಲಿ ಕೇಳೋದು ಇಷ್ಟೇ, ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬನ್ನಿ, ಚಿತ್ರಮಂದಿರಗಳಿಗೆ ಬನ್ನಿ, ಸಿನಿಮಾ ಗೆಲ್ಸಿ. ನಾವು ಸಿನಿಮಾ ಮಾಡ್ತಾ ಇರೋದು ನಿಮ್ಗಳಿಗೋಸ್ಕರ ಸರ್, ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀವಿ. ಅದೇ ತೆಲುಗು ತಗೊಳ್ಳಿ, ತಮಿಳ್ ತಗೊಳ್ಳಿ, ಸಿನಿಮಾ ಯಾವುದೇ ರೀತಿ ಬರಲಿ, ಜನ ಹೋಗಿ ಪ್ರೋತ್ಸಾಹಿಸ್ತಾರೆ. ಇಲ್ಲಿನೂ ನೀವು ಅಷ್ಟೇ ಸರ್. ಜನ ಬಂದು ಸಿನಿಮಾ ನೋಡಿದ್ರೆ ಖಂಡಿತ ನಿರ್ಮಾಪಕ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾನೆ. ನಿರ್ಮಾಪಕರು ಇಲ್ಲ ಅಂದರೆ ನೀವು ಹೆಂಗೆ ಸಿನಿಮಾ ಮಾಡ್ತೀರಾ? ಇಲ್ಲಿರೋ ಟೆಕ್ನಿಷಿಯನ್ಸ್ಗೆ ಯಾರು ಕೆಲಸ ಕೊಡ್ತಾರೆ? ಟೆಕ್ನಿಷಿಯನ್ಸ್ಗೆ ಅವ್ನು ಏನು ಕೆಲಸ ಗೊತ್ತಿರುತ್ತೆ ಅದು ಮಾತ್ರ ಮಾಡೋಕ್ಕೆ ಸಾಧ್ಯ, ಬೇರೆ ಏನು ಕೆಲಸ ಗೊತ್ತಿರಲ್ಲ. ನಿರ್ಮಾಪಕ ಇಲ್ಲ ಅಂದರೆ ಸಿನಿಮಾ ಯಾಕೆ ಸರ್ ಮಾಡ್ತೀರಾ? ನಿರ್ಮಾಪಕನಿಗೆ ಸರ್ ತನ್ನ ಮನೆ ಮಠ ಮಾರ್ಕೊಂಡು ಬಂದು ನಿರ್ಮಾಪಕ ಸಿನಿಮಾ ಮಾಡ್ತಾನೆ ಸರ್. ಸಾಲ ತಂದು ನಿರ್ಮಾಪಕನಿಗೊಂದು ಬೆಲೆ ಕೊಡಿ ಸರ್. ನಾನು ಕೇಳೋದು ಇಷ್ಟ ಸರ್, ನಿರ್ಮಾಪಕನಿಗೊಂದು ಬೆಲೆ ಕೊಡಿ ಸರ್. ಸಿನಿಮಾ ನಡೀತಾ ಇರಬೇಕಾದ್ರೆ ಸಿನಿಮಾ ಬಗ್ಗೆ ಯಾರ ಹತ್ರ ಏನು ಮಾತಾಡೋಂಗೇ ಇಲ್ಲ ಸರ್. ಸಿನಿಮಾ ಬಗ್ಗೆ ಏನಕ್ಕೆ ಲೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನಿರ್ಮಾಪಕ ಕೆಟ್ಟವನಾಗ್ಬಿಡ್ತಾನ ಸರ್. ದುಡ್ಡು ಆಗ್ತಿಲ್ವಾ ಸರ್? ನಿರ್ಮಾಪಕನಿಗೊಂದು ಕುಟುಂಬ ಇಲ್ವಾ ಸರ್? ನಿಮಗೆ ಜನ್ಮ ಕೊಟ್ಟಂಗೆ ತಮ್ಮ ತಂದೆ ತಾಯಿನೂ ನಮ್ಗೆ ಜನ್ಮ ಕೊಟ್ಟಿದ್ದಾರಲ್ವ ಸರ್? ಬೀದಿಗೆ ಬಿಟ್ಟಿದ್ದಾರಾ ಸರ್? ನಾನು ಸಿನಿಮಾ ವಿಚಾರಕ್ಕೆ ಬರ್ತೀನಿ ಸರ್. ಸಿನಿಮಾ ವಿಚಾರಕ್ಕೆ ಬಂದಾಗ ಡೈರೆಕ್ಟರ್ ವಿಜಯ್ ಅವರು, ನಾನು ಚಾಮುಂಡಿ ಬೆಟ್ಟದಲ್ಲಿದ್ದೆ, ನನಗೆ ಫೋನ್ ಮಾಡಿದ್ರು, ಸರ್ ನಿಮ್ಮನ್ನು ಮೀಟ್ ಆಗಬೇಕು, ನಾವು ಒಂದು ಸಿನಿಮಾ ಮಾಡ್ಕೊಂಡಿದ್ದೀವಿ, ಸಿನಿಮಾ ಕತೆ ರೆಡಿ ಇದೆ, ಸಿನಿಮಾ ಮಾಡಬೇಕು ಅಂತೇಳಿ. ಆಯಿತು ಸ್ವಾಮಿ ಬರ್ತೀನಿ, ನಾನು ಸಿನಿಮಾ ಮಾಡಬೇಕಂತಿದ್ದೀನಿ ಕನ್ನಡದಲ್ಲಿ, ಬರ್ತೀನಿ, ಭೇಟಿ ಆಗೋಣ ಅಂತ. ರಿಚ್ ಕಲ್ಟನ್ ಹೋಟ್ಲಿಗೆ ಬಂದರು, ಭೇಟಿ ಆದರು, ಸಿನಿಮಾ ಕತೆ ಹೇಳಿದ್ರು. ಸಿನಿಮಾ ಕತೆ ಹೇಳಿ ನೆಕ್ಸ್ಟ್ ಇನ್ನೊಂದು ದಿನಕ್ಕೆ ನಾನು ಸಿನಿಮಾ ಅಪ್ರೂವಲ್ ಕೊಟ್ಟೆ. ಆಯಿತು ಮಾಡೋಣ, ಸಿನಿಮಾ ಮುಂದುವರ್ಸೋಣ.
ಸ್ಟಾರ್ಟಿಂಗಲ್ಲಿ ಸಿನಿಮಾ ಮಾಡಬೇಕಾದ್ರೆ ಚೆನ್ನಾಗೇ ಇತ್ತು. ಸಿನಿಮಾ ಟೇಕಪ್ ಮಾಡಿದ್ವಿ. 3 ದಿನ ಶೆಡ್ಯೂಲ್ ಆಯಿತು. ರಾಜೀವ್ ಸರ್ ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮತ್ತೆ ಸೆಕೆಂಡ್ ಶೆಡ್ಯೂಲಿಗೆ ಬಂದ್ವಿ. ಸೆಕೆಂಡ್ ಶೆಡ್ಯೂಲಿಗೆ ಬಂದಾಗಿದೆ 2021 ಮೇಗೆ ನಾನು ಸಿನಿಮಾ ಟೇಕಪ್ ಮಾಡಿ ಸರ್. 3 ವರ್ಷ ಆಯಿತು. 3 ವರ್ಷ ಆಯಿತು. ನನಗೆ 8 ತಿಂಗಳಲ್ಲಿ ಸಿನಿಮಾ ಮುಗಿಸಿ 9 ತಿಂಗಳಿಗೆ ಬಿಸ್ನೆಸ್ ಮಾಡಿಕೊಡ್ತೀನಿ, ನಿಮ್ಮ ಸಿನಿಮಾ ರಿಲೀಸ್ ಮಾಡಿಕೊಡ್ತೀನಿ, ಸಿನಿಮಾ ಡಿಸ್ಟ್ರಿಬ್ಯೂಟ್ರು ರಿಲೀಸ್ ಮಾಡಿಕೊಡ್ತಾರೆ. ಸಿನಿಮಾ ಗೆಲ್ಲೋದು ಬಿಡೋದು ನಿರ್ಮಾಪಕನ ಹಣೆ ಬರಹ. ಥಿಯೇಟ್ರಲ್ಲಿ ಜನ ಹೆಂಗೆ ಸ್ವೀಕರಿಸ್ತಾರೆ ಅದ್ರ ಮೇಲೆ ನಿರ್ಮಾಪಕನ ಹಣೆ. ಆಯಿತು, ಅದಕ್ಕೂ ನಾನು ಒಪ್ಕೊಂಡು ಆಯಿತು, ನಾನು ಹಾಕಿರೋ ಬಂಡವಾಳಕ್ಕೆ ನನಗೆ ಮೋಸ ಆಗಲ್ಲ, ಸರಿ ಸಿನಿಮಾ ಮಾಡೋಕ್ಕೆ ಬರ್ತೀನಿ. ಬಂದೆ. ದೊಡ್ಡ ಕಲಾವಿದರುಗಳನ್ನ ನಾನೇ ಹೋಗಿ ಭೇಟಿಯಾದೆ. ತಾರಾ ಮೇಡಮ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಸಾಹೇಬ್ರಾಗಿರ್ಬೋದು, ಸದುಕೋಕಿಲ ಸರ್ ಆಗಿರ್ಬೋದು, ಎಲ್ಲರನ್ನೂ ಭೇಟಿಯಾದೆ. ಎಲ್ಲರೂ ಅವರ ತಮ್ಮ ಶಕ್ತಿ ಮೀರಿ ನಮಗೆ ಸಪೋರ್ಟ್ ಮಾಡಿದ್ರು. ಸುದೀಪ್ ಸರ್ನ ಭೇಟಿಯಾದ್ವಿ. ಸುದೀಪ್ ಸರು ಅವ್ರು ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾಗೆ ಬೆನ್ನೆಲುಬಾಗಿ ನಿಲ್ತಿರೋದು ಅಂದರೆ ಸುದೀಪ್ ಸರ್ ಅವರೊಬ್ಬರೇ ನಿಲ್ತಿರೋದು ಸರ್. ಈವನ್ ಟೈಟಲ್ ಸಮೇತ ರಾಜೀವ್ ಅವರು, ಸುದೀಪ್ ಸರು ಅವರಿಬ್ಬರೇ ಚೂಸ್ ಮಾಡಿರೋದು. ಸುದೀಪ್ ಸರೇ ಇದಕ್ಕೆ ಮೂಲ ಕಾರಣ. ಉಸಿರನ್ನ ಟೈಟಲ್ ಬರೋದಕ್ಕೆ ಕಾರಣ ಸುದೀಪ್ ಸರ್ ಮತ್ತು ರಾಜೀವ್. ಇದನ್ನು ಹೇಳ್ತೀನಿ. ವಿಜಯ್ ಅವರು ನಮಗೆ ಸಿನಿಮಾ ಮಾಡಿಕೊಡ್ತೀವಿ ಅಂತ ನಮ್ಮನ್ನು ಕರ್ಕೊಂಬಂದು ನಮ್ಮನ್ನು ಇವತ್ತು ಎಲ್ಲೂ ಇಲ್ದಿರೋ ಬೀದಿಗೆ ಬಿಟ್ಬಿಟ್ಟು ಹೋಗ್ಬಿಟ್ಟು. ಏನಕ್ಕೆ ಅಂತ ಕೇಳಿ ಸರ್, ಹೇಳ್ತೀನಿ. ನೀವು ಕೇಳಬೇಕಲ್ವ? ನೀವು ಕೇಳಿದ್ರೆ ನಾವು ಹೇಳ್ಬೋದು. ನಮ್ಮನ್ನು ಸರ್ 2 ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳೋದು ಸರ್. 2 ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳೋದು ಸರ್. ಒಂದು ನಿರ್ಮಾಪಕನಿಗೆ ಏನೆಲ್ಲ ಸುಳ್ಳು ಹೇಳಬೇಕು ಎಲ್ಲ ಸುಳ್ಳು ಹೇಳ್ಬಿಟ್ರು. ನನಗೆ ಆ ಚಾನಲ್ ಗೊತ್ತು, ಈ ಚಾನಲ್ ಗೊತ್ತು, ನಾನು ಹೇಳಿದ್ರೆ ಯಾರು ಇಲ್ಲ ಅನ್ನಲ್ಲ, ಎಲ್ಲ ಮಾಡ್ತೀವಿ ಅಂತ ನಮ್ಮನ್ನು ಕರ್ಕೊಂಬಂದು 2 ಕೋಟಿ ರೂಪಾಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಆಯಿತು, ನಾನು ನಿಜ ಹೇಳ್ತೀನಿ, ನನ್ನ ಸಿನಿಮಾ ಮಾಡೋದಕ್ಕೆ ನನ್ನ ಕೈಲಿ ದುಡ್ಡಿರಲಿಲ್ಲ ಸರ್. ನನ್ನ ಹತ್ರ ದುಡ್ಡಿರಲಿಲ್ಲ. ನಾನು ಒಂದು ಕಷ್ಟಪಟ್ಟು ಮುಂದೆ ಬಂದಿರೋಂಥ ವ್ಯಕ್ತಿ. ಹಗಲು ರಾತ್ರಿ ನಮ್ಮ ತಾಯಿಗೆ 55 ವರ್ಷ. ಇವತ್ತು ಆಲ್ ಓವರ್ ಕರ್ನಾಟಕದಲ್ಲಿ ನಾವು KPTCL, ಪವರ್ ಗ್ರಿಡ್, JSWಗೆ ಮಾತ್ರ ಕಾಂಟ್ರಾಕ್ಟ್ ಕೆಲಸ ಮಾಡ್ತೀವಿ. ಅವರು ಹೋಗಿ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ದುಡಿತಾರೆ. ಒಂದು ಚಿಕ್ಕ ಪುಟ್ಟ ಬಂಗ್ಲೆ ಕಟ್ಕೊಂಡಿದ್ದಾರೆ, ಚಿಕ್ಕ ಮನೆ ಕಟ್ಕೊಂಡಿದ್ದೆ. ಒಂದು 2 ಲಕ್ಷ ಬಾಡಿಗೆ ಬರ್ತಾಯಿತ್ತು. ನೆಮ್ಮದಿಯಾಗಿದ್ದೆ ಜೀವನದಲ್ಲಿ. ನನಗೇನು ತೊಂದರೆ ಇರಲಿಲ್ಲ. ನಮ್ಮ ತಾಯಿ ನನಗೆಲ್ಲೂ ಕೊರತೆ ಮಾಡಿರಲಿಲ್ಲ. ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಎಲ್ಲೂ ಕೊರತೆ ಮಾಡಲಿಲ್ಲ. ನಾನು 3 ಕಾರ್ ಇಟ್ಕೊಂಡಿದ್ದೆ, ನೆಮ್ಮದಿಯಾಗಿದ್ದೆ. 1 kg ಒಡವೆ ಹಾಕೊಂಡೆ ಓಡಾಡ್ತಾ ಇದ್ದೆ. ಎಲ್ಲ ಇತ್ತು. ಬಂದರು ಡೈರೆಕ್ಟ್ರು, ನೋಡಿದ್ರು ಇವನು ಏನೋ ಬಕ್ರ ಚೆನ್ನಾಗಿ ಸಿಕ್ಕಿದ್ದಾನೆ ಅಂದ್ಬಿಟ್ಟು ಬಿಲ್ಡಿಂಗ್ ಮಾರಿಸ್ದೆ. ಒಂದು ಹೋಯ್ತು ಫಸ್ಟ್ ಶೆಡ್ಯೂಲ್ಗೆ. ಸೆಕೆಂಡ್ ಶೆಡ್ಯೂಲ್, ಥರ್ಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಇನ್ನೊಂದು ಬಿಲ್ಡಿಂಗ್ ಹೋಯ್ತು. 2 ಬಿಲ್ಡಿಂಗ್ ಮಾರಿದೆ. 2,500 ಸ್ಕ್ವೇರ್ ಫೀಟು. ಅದಕ್ಕೆ ಸಾಕ್ಷಿ ನನ್ನ ಫ್ರೆಂಡ್ ಅಲ್ಲೇ ಕೂತಿದ್ದಾರೆ. ನನ್ನ ಫ್ರೆಂಡು ಇದ್ದಾನೆ, ನನ್ನ ತಮ್ಮ ಇದ್ದಾನೆ, ಸಂಜು ಇದ್ದಾನೆ, ಎಲ್ಲರಿಗೂ ಗೊತ್ತಿದೆ ವಿಚಾರ. 2 ಬಿಲ್ಡಿಂಗ್ ಹೋಯ್ತು. ನಾನು ಕಷ್ಟಪಟ್ಟು ದೊಡ್ಡ ಸಂಪಾದನೆ ಮಾಡಿರೋ ಅಂಥ ಒಡವೆ ಹೋಯ್ತು. ಸಾಲ್ಗಾರನಾದೆ. ಇಷ್ಟೆಲ್ಲ ಆಗಿ ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನಿಮಾನ 1 ಮಂತ್ಗೆ ತಗೊಂಬಂದ್ವಿ ಸರ್. ಡೈರೆಕ್ಟರ್ ಅದೊಂದು ಸಿನಿಮಾ ಕಂಪ್ಲೀಟ್ ಮಾಡಬೇಕು. ಡೈರೆಕ್ಟರ್ ಅದೊಂದು ಸಿನಿಮಾ ಕಂಪ್ಲೀಟ್ ಮಾಡಿಲ್ಲ ಸರ್. ನಾನು ರಾಜೀವ್ ಕೂತ್ಕೊಂಡು ಕಂಪ್ಲೀಟ್ ಮಾಡಿದ್ದೆ ಸರ್. ಹೀರೋನು ಮತ್ತು ಪ್ರೊಡ್ಯೂಸರ್ ಕೂತ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಸರ್. ಟ್ರೈಲರ್ ಲಾಂಚ್ ಮಾಡಿ, ನಾನು ಟ್ರೈಲರ್ ನವಂಬರಲ್ಲಿ ಲಾಂಚ್ ಮಾಡಿದ್ದು. ಶೂಟಿಂಗ್ ಎಲ್ಲ ಆಗಿತ್ತು ಸರ್. ಶೂಟಿಂಗು ಹೋದ ವರ್ಷ ಮೇಗೆ ಕಂಪ್ಲೀಟ್ ಆಯಿತು. ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡಿಲ್ಲ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಏನು ಮಾಡಿದ್ರು, ನಾನು ಆ ಡಿಸ್ಕ್ಗಳನ್ನ ಒಂದು ನಿರ್ಮಾಪಕ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂದಾಗ ಆ ವಿಚಾರಕ್ಕೆ ಭಾಮಾ ಹರೀಶ್ ಸಾಹೇಬ್ರಿಗೆ ನಾನು ತುಂಬ ಕೃತಜ್ಞತನಾಗಿದ್ದೀನಿ ಸರ್. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿ ಪಾಪ ಆ ಡಿಸ್ಕ್ ಎಲ್ಲ ಕೊಡಿಸೋದು. ಅವ್ರಿಗೆ ನಾನೇನು ಜಾಸ್ತಿ ದುಡ್ಡು ಕೊಡಬೇಕಾಗಿಲ್ಲ. ಕೊಡಬೇಕಾಗಿರೋದು ಒಂದು 4 ಲಕ್ಷ ರೂಪಾಯಿ ಅಷ್ಟೇ ಕೊಡಬೇಕಾಗಿತ್ತು. ಆ ಡಿಸ್ಕ್ ಕೊಡಿಸೋದು, ಒರಿಜಿನಲ್ ಫುಟೇಜಸ್ ಕೊಡಿಸೋದು. ನಾನು ತೊಗೊಂಡೋಗಿ ಕಿಶೋರ್ ಅನ್ನೋರ್ ಕೈ ಕೊಟ್ಟೆ, DAN ಅವ್ರಿಗೆ. ಅವರು ಇಲ್ಲೇ ಇದ್ದಾರೆ, ಸಾಕ್ಷಿಗೆ ಇಲ್ಲೇ ಬಂದಿದ್ದಾರೆ, ಅವರು ಬಂದಿದ್ದಾರೆ ಸರ್. 3 ತಿಂಗಳು ನಾನು ಫೋನ್ ಮಾಡ್ತಾಯಿದ್ದೀನಿ, ಕಿಶೋರ್ ಸರ್ ಫೋನ್ ತೆಗಿತಲ್ಲ. ನನ್ನ ಕಡೆಯಿಂದಾನೆ ಅವ್ರು ಪರಿಚಯ ಆಗಿತ್ತು. ನಾನೇ ಪರಿಚಯ ಮಾಡಿಕೊಟ್ಟಿ ಡೈರೆಕ್ಟ್ರು. ಏನಕ್ಕೆ ಫೋನ್ ತೆಗಿತಾ ಇಲ್ಲ? ಸರಿ, ನಾನು ಕಿಶೋರ್ ಸಾಹೇಬ್ರು ಕೇಳಿದೆ. ನನಗೂ ಅವ್ರಿಗೆ ಬೇಜಾರು ಮನಸ್ತಾಪ ಬಂತು. ಕೇಳಿದಕ್ಕೆ ಅವ್ರು ಹೇಳಿದ್ರು, ಸರ್ ನಿಮ್ಮ ಡೈರೆಕ್ಟ್ರ್ ಫೋನ್ ಮಾಡಿ ಹೇಳ್ತಾರೆ, ಪ್ರೊಡ್ಯೂಸರ್ ಫೋನ್ ಮಾಡಿದ್ರೆ ಫೋನ್ ತೆಗಿಬೇಡಿ. ಪ್ರತಿಯೊಂದು ಟೆಕ್ನಿಷಿಯನ್ಗೂ ಹೇಳ್ಕೊಡೋ ಮಾತಿಂತ ಸರ್. ಪ್ರತಿಯೊಂದು ಟೆಕ್ನಿಷಿಯನ್ಗೂ ಸಿನಿಮಾ ನಡೀತಾ ಇದೆ, ದುಡ್ಡು ತಗೊಂಬಂದು ಸುರಿದು ಬರಿಬೇಕಲಾಗ್ಬಿಟ್ಟೆ. ನಮ್ಮ ತಾಯಿ ಬೆಳಿಗ್ಗೆ ಒಂದು ಮಾತು ಕೇಳಿದ್ರು, ಸಿನಿಮಾ ಮಾಡೋಕೆ ಹೋಗಿ ಬಟ್ಟೆ ಯಾರು ಕಟ್ಟಲ್ಲಪ್ಪ ಲಾಸ್ಟ್ಗೆ ಅಂತ. ಇವಾಗ ಹಂಗೆ ಅದೇ ಇದು ಹಾಕೊಂಡಿದ್ದಕ್ಕೆ ಬೆಳಿಗ್ಗೆ ಕೇಳಿದ್ದು ಸರ್. ಬೆಳಿಗ್ಗೆ ಕೇಳಿದ್ದು ಇದೇ ಮಾತು ಕೇಳಿದ್ರು, ಲಾಸ್ಟಿಗೆ ಬಟ್ಟೆ ಹಾಕೊಂಡಿದೆಯಲ್ಲಪ್ಪ ಅಂತ. ಬೇಕಿದ್ದ ನಮಗಿದು ಅಂತ. ನೆಮ್ಮದಿಯಾಗಿದ್ವಿ ಜೀವನ. ನನಗೆ ಯಾವುದೇ ಥರ ಕೊರತೆ ಇರಲಿಲ್ಲ ಸರ್. ನೆಮ್ಮದಿಯಾಗಿದ್ದೆ. ಕರ್ಕೊಬಂದರು, ಮಾಡಿಸಿದ್ರು, ಅರ್ಧಕ್ಕೆ ಬಿಟ್ಬಿಟ್ಟು 6-8 ತಿಂಗಳಿಂದ ಫೋನ್ ಸ್ವಿಚ್ ಆಫ್ ಸರ್. KRಪುರಂ ಸ್ಟೇಷನಲ್ಲಿ FIR ಆಗಿದೆ. ಚೇಂಬರ್ ವಿಚಾರಕ್ಕೆ ಬರ್ತೀನಿ. ಚೇಂಬರಲ್ಲಿ ಕಂಪ್ಲೇಂಟ್ ಆಗಿದೆ. 6 ಕೋಟಿ ರೂಪಾಯಿ ದುಡ್ಡು ಹಾಕಿದ್ದೀನಿ ಸರ್. ನಾನು 6 ಕೋಟಿ ದುಡ್ಡು ಹಾಕಿದ್ದೀನಿ ಸರ್. ಅಷ್ಟೆಲ್ಲ ಇಷ್ಟ ಅಲ್ಲ.
ಇವತ್ತು ನನ್ನ ಪ್ರಾಪರ್ಟಿ ವ್ಯಾಲ್ಯೂ ಬಂದು 10 ಕೋಟಿ ರೂಪಾಯಿ ಮೇಲೆ ಇದೆ ಸರ್. ಯಾರು ಸರ್ ಕೊಡ್ತಾರೆ? ನಾನು ಅದಕ್ಕೆ ಒಂದೇ ಕೇಳೋದು ಸರ್, ಸಿನಿಮಾ ಕಷ್ಟಪಟ್ಟು ಮಾಡಿದ್ದೀವಿ, ದಯವಿಟ್ಟು ಪ್ರೇಕ್ಷಕರು ಬಂದು ಸಿನಿಮಾ ನೋಡಿಸಿ ನಮ್ಮನ್ನು ಗೆಲ್ಲಿಸಿ. ಇಂಥವ್ರಿಗೆ ಉತ್ತರ ಕೊಡಬೇಕಂದ್ರೆ ನಮ್ಮ ಸಿನಿಮಾ ಗೆಲ್ಲಿಸಿ. ನಾನು ಒಂದೇ ಕೇಳ್ತೀನಿ ಸರ್, ನಿರ್ಮಾಪಕರ ಸಂಘದಲ್ಲಿ ಮತ್ತು ಯಾರೇ ನಿರ್ಮಾಣ ಮಾಡೋದಕ್ಕೆ ಬಂದ್ರೂ ದಯವಿಟ್ಟು ಯೋಚನೆ ಮಾಡಿ. ಹೊಸಬರಿಗೆ ಖಂಡಿತ ಯಾರಿಗೂ ಅವಕಾಶ ಕೊಡಬೇಡಿ. ನಮಗಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು ಸರ್. ಮೋಸ ಆಗಬಾರ್ದು ಸರ್. ಕಣ್ಣಲ್ಲಿ ರಕ್ತ ಬಂದಿದೆ ಸರ್, ನನ್ನ ರಕ್ತ ಸುರಿಸಿದ್ದೀನಿ ಸರ್, ನನ್ನ ಮೋಸ ಮಾಡಿ ಇವತ್ತು ನನ್ನ ಬೀದಿಗೆ ಬಿಟ್ಬಿಟ್ಟು ಹೋದ ಸರ್. ನಮ್ಮ ಹೀರೋಯಿನ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್, ಎಷ್ಟು ಆ ಹುಡುಗಿ ನನಗೆ ದುಡ್ಡು ಹಾಕಿದ್ದಾಳೆ ಸರ್. ಯಾರು ಸರ್ ಅವ್ರು? ನನಗೆ ನನ್ನ ಫ್ರೆಂಡ್ಸ್ ಹೆಣ್ಮಕ್ಳು ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಗೊತ್ತಾ ಸರ್? 70 ಲಕ್ಷ ರೂಪಾಯಿ ಕೊಟ್ಟು ಲಾಸ್ಟಲ್ಲಿ ಕೈ ಹಿಡಿದ್ರು ಸರ್ ಅವರು. ತನ್ನ ಮನೆಗಳಲ್ಲಿ ಗೊತ್ತಿಲ್ಲದೆ ತನ್ನ ಒಡವೆಗಳು ತಂದು ಕೊಟ್ಟು ನಮ್ಗೆ ಸಿನಿಮಾ ಮಾಡಿಸ್ಕೊಟ್ರು ಸರ್. ಅವ್ನು ನನ್ನ ಫ್ರೆಂಡ್ ಕೊಟ್ಟು ನಂಗೆ 5 ವರ್ಷ ಆಯಿತು ಸರ್ ದುಡ್ಡು ಕೊಟ್ಟು. ಯಾರಿಗೂ ಒಬ್ರಿಗೂ ₹1 ನಾನು ರಿಟರ್ನ್ ಮಾಡೋ ಸ್ಟೇಜಲ್ಲಿ ಇಲ್ಲ ಸರ್. ಇವನು ಸಿನಿಮಾ ಕಂಪ್ಲೀಟು ಮಾಡಿದಿಲ್ಲ, ಸಿನಿಮಾ ಮಾಡಿಕೊಟ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆದರೆ ನನಗೇನು ಸರ್ ಗೊತ್ತಿರುತ್ತೆ ಸಿನಿಮಾ ಮಾಡ್ಕೊಳೋದಕ್ಕೆ? ಇಲ್ಲ ಹೀರೋ ಕತೆ ಇರುತ್ತೆ ಸರ್. ಪಾಪ ಹೀರೋ ತನ್ನ ಬೆಳಗಿಂದ ಸಂಜೆವರೆಗೂ ನನ್ನ ಜೊತೆ ಸತತ ಕಾಂಟ್ಯಾಕ್ಟಲ್ಲಿ ಇರ್ತಾನೆ ಸರ್. ಇವನ ಬಗ್ಗೆ ನನಗೆ ಇಲ್ಲದೆ ಇರೋ ಬೇಡದೇ ಇರೋ ಚಾಡಿಗಳೆಲ್ಲ ಹೇಳ್ತಿದ್ದ. ಹೀರೋ ಸರಿ ಇಲ್ಲ, ಹೀರೋ ಹಂಗೆ, ಹೀರೋ ಹಿಂಗೆ, ಆ್ಯಟಿಟ್ಯೂಡ್ ಪರ್ಸನ್. ಬಟ್ ನಾನು ಕೊನೆಗೆ ನಿಲ್ತಿರೋದು ರಾಜೀವೇ ಸರ್. ನಾನು ಗಂಟಾಗೋಶ್ವಾಗಿ ಎಲ್ಲರ ಮುಂದೆ ಹೇಳ್ತೀನಿ ಸರ್, ರಾಜೀವೇ ನಿಲ್ತಿದೆ ಸರ್ ನನ್ನ ಸಪೋರ್ಟ್ಗೆ. ಇನ್ನು ಯಾರೂ ನಿಲ್ತಿಲ್ಲ ಸರ್, ಇಡೀ ಇಂಡಸ್ಟ್ರಿಯಲ್ಲಿ ಯಾರೂ ನಿಲ್ತಿಲ್ಲ ಸರ್, ಅವನೊಬ್ಬನೇ ಸರ್ ನಿಲ್ತಿರೋದು ಸರ್. ಖಂಡಿತವಾಗ್ಲೂ ಯಾರೂ ಮಾಡ್ತಿಲ್ಲ ಸರ್. ಸರ್ ಅದನ್ನು ಅಪ್ರೋಚ್ ಮಾಡ್ತಾ ಇದೀವಿ ಸರ್. ರಾಜೀವ್ ಮಾಡ್ತಾ ಇದ್ದಾರೆ ಸರ್. ಅದು ಮಾಡ್ತಾ ಇದೀವಿ ಸರ್. ವಿ ಆರ್ ಡೂಯಿಂಗ್ ದಟ್. ಅದು ಮಾಡ್ತಾ ಇದ್ದೀವಿ ಸರ್. ಸಿನಿಮಾ ರಿಲೀಸ್ ನೋಡಿ ಸರ್, ನಿರ್ಮಾಪಕರ ಕಷ್ಟ ಏನು ಅಂತ ಇವಾಗ ಫಾರ್ ಎಕ್ಸಾಂಪಲ್ ನೆನ್ನೆ ಒಂದು ಎಕ್ಸಾಂಪಲ್ ಆಗಿದೆ ಇಂಡಸ್ಟ್ರಿಯಲ್ಲಿ. ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ, ಅದೇನೇ ಆಗಿರ್ಬೋದು, ಏನೇ ವಿಚಾರ ಆಗಿರ್ಬೋದು. ಬಟ್ ನಿರ್ಮಾಪಕರನ್ನ ಉಳಿಸ್ಕೊಳ್ಳಿ ಸರ್, ನಿರ್ಮಾಪಕರಿಗೆ ಮೋಸ ಮಾಡಬೇಡಿ ಸರ್. ನಾನು ಕೇಳೋದು ನಿರ್ದೇಶಕರುಗಳೆಲ್ಲ, ನಿಮಗೂ ಒಂದು ಭವಿಷ್ಯ ಇದೆ, ನಿಮ್ಗೆ ಹೆಂಗೆ ಒಂದು ಭವಿಷ್ಯ ಇದೆ, ನಿರ್ಮಾಪಕನಿಗೂ ಒಂದು ಭವಿಷ್ಯ ಇದೆ ಸರ್. ನಿರ್ಮಾಪಕ ತನ್ನ ಮನೆ ಮಾಟ ಮಾರ್ಕೊಂಡು ಬರೋದೆಲ್ಲ ಸಾಲ ಮಾಡಿ ತಗೊಂಬಂದು ನಿಮ್ಮ ಮೇಲೆ ಹಾಕಿದ್ರೆ ನೀವು ಅಟ್ಲೀಸ್ಟ್ ಅವ್ನ 50% ಸೇಫ್ ಝೋನ್ ಮಾಡೋದಕ್ಕೆ ನೋಡಿ ಸರ್. 50% ಮಾಡಿ ಸರ್, ಅವ್ನ ಜೀವನ ಅವನು ಹೆಂಗೋ ಮಾಡ್ಕೊತಾನೆ. ನಿಮ್ಮ ಥರನೇ ಅವ್ನಿಗೂ ಒಂದು ಕನಸಿರುತ್ತಲ್ಲ ಸರ್. ನಾನು ತುಂಬ ದೊಡ್ಡ ಕನಸು ಹೊತ್ತು ಬಂದಿದ್ದು ಸರ್ ಕನ್ನಡ ಇಂಡಸ್ಟ್ರಿಗೆ. ಸರ್ ಖಂಡಿತ ನಾನು ಕೆಲವು ವಿಚಾರ ಸರ್ ಕೆಲವು ವಿಚಾರಗಳು ಸರ್ ಇವಾಗ ಏನಾಯಿತು ಅಂದರೆ, ನನಗೆ ನೀವು ಯಾರು ಅಂತ ಏನೂ ಗೊತ್ತಿರಲ್ಲ. ಒಂದು ವ್ಯಕ್ತಿ ನಮ್ಮ ಜೊತೆ ಒಡನಾಟದಲ್ಲಿ ಇದ್ದಾಗೆ ಅವ್ನು ಏನು ಅಂತ ನಮ್ಗೆ ಗೊತ್ತಾಗುತ್ತೆ ಸರ್. ರಾಜೀವ್ನು ಅದೇ ಥರ ನಂಬಿಸಿ ಮೋಸ ಮಾಡಿರೋ ಸರ್. ರಾಜೀವ್ ಏನು ಇವಾಗ ಇರೋದಲ್ಲ, ರಾಜೀವ್ 6 ವರ್ಷದಿಂದ ಇದ್ದಾನೆ. ರಾಜೀವ್ ನನಗೆ ಪರಿಚಯ ಆಗಿದ್ದೆ ಈ ನಿರ್ದೇಶಕನಿಂದ. ನನಗೆ ಈ ರಾಜೀವ್ ಯಾರು ಅಂತ ನನಗೆ ಪರ್ಸನಲ್ ಆಗಿ ಗೊತ್ತಿಲ್ಲ. ಅದೇ ಸರ್ ನಾನು ಹೇಳ್ತೇನೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.